ನಾವು ಎನ್ರಿಚ್ಡ್ ಎಲ್ಲಾನು ನ್ಯೂಟ್ರಿಷನ್ಸ್ನ ಫಿಲ್ ಮಾಡಿ ಕೊಡೋದ್ರಿಂದ ಗಿಡಗಳು ಬೇಗ ಡೆವಲಪ್ ಆಗ್ತದೆ. ಮತ್ತೆ ಹೊರಗಡೆಯಿಂದ ಒಳಸುರಿಗಳನ್ನ ತರುವಂತದ್ದು ನಮಗೆ ಕಡಿಮೆ ಆಗ್ತದೆ. ಇಲ್ಲಿ ಬೀಳುವಂತ ಎಲೆಗಳನ್ನ ಕೂಡ ನಾವು ಸಂಗ್ರಹಿಸಿಟ್ಕೊಳ್ತೀವಿ. ಇದನ್ನ ಸಂಗ್ರಹಿಸಿಟ್ಕೊಂಡು ವರ್ಮಿ ಕಂಪೋಸ್ಟ್ ಬೆಡ್ಗಳು ಮಾಡಿದೀವಿ. ಇಲ್ಲಿ ವರ್ಮಿ ಕಂಪೋಸ್ಟ್ ಬೆಡ್ಗೆ ಅದ್ರ ಎಲೆ ಮತ್ತೆ ನಾಟಿ ನಮ್ದು ಹಸುವಿಂದ ಸಗಣಿ ಅದನ್ನ ಹಾಕಿ ವರ್ಮಿ ಬೆಡ್ಗಳನ್ನು ಮಾಡ್ಕೊಂಡಿದ್ದೀವಿ. ಈ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸುಡೋಮೋನಸ್ ಮತ್ತೆ ಗೋಕೃಪಾಮೃತ ಹಾಕಿ ಎನ್ರಿಚ್ ಮಾಡ್ಕೊಳ್ತೀವಿ. ಎನ್ರಿಚ್ ಮಾಡ್ಕೊಂಡು ಒಂದು 60 ಡೇಸು ಈ ತರ ನೆರಳಲ್ಲಿ ಒಣಗಿಸಿ ಅದಕ್ಕೆ ನೀರು ಕೊಟ್ಟು ಪೂರ್ತಿ ತುಂಬಾ ನಮ್ದು ಕಾಫಿ ಪುಡಿ ತರ ಆಗುತ್ತೆ ಅದು. ಬೈ ದ ಟೈಮ್ ಇಟ್ ಗೆಟ್ ಎನ್ರಿಚ್. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಒಂದು ಗೌರಿ ಒಂದೇ ಒಂದು ಚಿಕ್ಕದಾದಂತ ಕರು ಮತ್ತು ಎಲ್ಲಾರು ಹಲಸಿನ ಮರಗಳನ್ನ ನಾವು ಕಡ್ದಾಕ್ತಾ ಇದೀವಿ. ಈಗ ಸುಮ್ನೆ ದೊಡ್ಡದಾಗಿ ಬೆಳೀತಾ ಇದೆ, ಹಲಸಿನ ಗಿಡಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ. ಬನ್ನಿ, ಇಲ್ಲೊಬ್ರು ರೈತರ ಹತ್ರ ಬಂದಿದ್ದೀನಿ ನಾನು. ಇದೇ ಹಲಸಿನ ಮರದ ನೆರಳಿನಲ್ಲಿ ಎಷ್ಟೆಲ್ಲ ಜೀವಾಣುಗಳನ್ನ ವೃದ್ಧಿ ಮಾಡಬಹುದು, ಬರೀ ಒಬ್ರು ಗೌರಿ ಇದ್ರೆ ಸಾಕು ಅಂತ ಹೇಳ್ತಾ ಇದಾರೆ. ಬನ್ನಿ ನೋಡೋಣ, ತುಂಬಾ ಚಿಕ್ಕದಾದಂತ ವಿಡಿಯೋ, ತುಂಬಾನೇ ಇನ್ಫಾರ್ಮೇಟಿವ್ ಆದಂತ ವಿಡಿಯೋ. ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಲೋಕೇಶ್ ಅಂತ. ಊರು ಬಂದು ಕಿಳಲಿಪುರ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತೆ ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಾನು ಒಂದು 3 ಎಕರೆ 13 ಗುಂಟೆ ಜಮೀನು ತಗೊಂಡು ಒಂದು 2.5 ವರ್ಷದಿಂದ ಡೆವಲಪ್ ಮಾಡ್ತಾ ಇದ್ದೀನಿ. ಇದೊಂದು ಕರುವಿಂದ ನಾವು, ಇವಳ ಹೆಸರು ಗೌರಿ ಅಂತ. ಗೌರಿ ಅಂತ. ಇದೊಂದು ಸಗಣಿ ಮತ್ತೆ ಗಂಜಳದಿಂದ ಇಡೀ 3 ಎಕರೆಗೆ ಬೇಕಾದಂತ ಜೀವಾಮೃತ ನಾನು ತಯಾರಿಸ್ಕೊಳ್ತಾ ಇದ್ದೀವಿ. ಇದೊಂದೇ ಸಾಕಾಗುತ್ತೆ. ಇದು ಯಾವ ತಳಿ ಸರ್? ಇದು ಬಂದು ಸಾಯಿವಾಲ್ದು ಬ್ರೀಡ್, ಇದು ಹೈಬ್ರಿಡ್. ಇದು ಮಿಶ್ರ ತಳಿ ಇದು. ಸೊ ಹಂಗಾಗಿ ಇದಕ್ಕೆ ನಾವು ನಮ್ಮ ನೇಪಿಯರ್ಗೆ ಯಾವುದೇ ಯೂರಿಯಾ ಆಗ್ಲಿ ಅಥವಾ ಬೇರೆ ಕೆಮಿಕಲೈಸರ್ ಫರ್ಟಿಲೈಸರ್ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಬರ್ತಾ ಇರೋಂತ ನಮಗೆ ಗಂಜಲ ಮತ್ತೆ ಸಗಣಿ ಕೂಡ ತುಂಬಾ ಪ್ಯೂರ್ ಆಗಿ ಸಿಗ್ತಾ ಇದೆ. ಅದೇ ಸಾಕಾಗುತ್ತೆ ನಮ್ಗೆ ಜೀವಾಮೃತಕ್ಕೆ. ಏನೇನೆಲ್ಲ ಮಾಡಿದಿರಾ ಅಂತ ಸ್ವಲ್ಪ ಹೇಳ್ಬೋದು ಸರ್ ಡೀಟೇಲ್ ಆಗಿ? ಇವನ್ ಸಗಣಿ ಕೂಡ ನಿಮ್ಗೆ ಬಿಟ್ಟು ನಾಟಿ ಹಸುದು ಹೇಗಿದೆ ನಾಟಿ ಹಸುದೇ ನಾಟಿ ಹಸು ಸಗಣಿ ತರನೇ ಬರ್ತಾ ಇದೆ. ಹೌದು, ಆಕ್ಚುಲಿ ಅಷ್ಟೇ ನಮ್ಗೆ ಮೆಡಿಸಿನಲ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇದೆ. ಸೊ ಇಲ್ಲೇನ್ ಮಾಡಿದೀವಿ ಅಂತಂದ್ರೆ, ನಾವು ಇದೊಂದು ಹಲಸಿನ ಮರ ಇದೆ. ಈ ಹಲಸಿನ ಮರ ಸಮೃದ್ಧವಾಗಿ ಬಿಡುತ್ತೆ, ಅಷ್ಟೇ ಹಣ್ಣು ಕೊಡುತ್ತೆ, ತುಂಬಾ ರುಚಿ ಇದೆ, ಒಳ್ಳೆ pH ಲೆವೆಲ್ ಇದೆ. ಮತ್ತೆ ಒಂದ್ ಹಣ್ಣು ಬಂದು 25ರಿಂದ 30 kg ತನಕ ಬರ್ತದೆ. ಒಂದೊಂದ್ ತೊಳೆ ಇಷ್ಟು ದಪ್ಪ ಇರುತ್ತೆ, ತುಂಬಾ ಒಳ್ಳೆ ಟೇಸ್ಟ್ ಇದೆ. ಇದು ನಮ್ಗೆ ಹಣ್ಣು ಕೊಡೋದಷ್ಟೇ ಅಲ್ಲ, ವರ್ಷ ಪೂರ್ತಿ ಪಶು ಪಕ್ಷಿಗಳಿಗೆಲ್ಲ ವಾಸಸ್ಥಾನವಾಗಿರುತ್ತೆ. ಎಕಾಲಜಿನ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ. ಹಂಗಾಗಿ ನಾವು ಯಾವ್ದನ್ನು ಕೂಡ ನಾವು ನೀಟಾಗಿ ಕಟ್ ಮಾಡ್ದೇನೆ ನಮ್ಗೆ ಒಳ್ಳೆ ಅಂಬ್ರೆಲಾ ತರ ನಾವು ಇದೊಂದನ್ನು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಇದೊಂದ್ರ ಕೆಳಗಡೆ ನಾವು ಎಷ್ಟೊಂದು ಬೆನಿಫಿಟ್ ಇದೆ ಅಂತಂದ್ರೆ, ಇಲ್ಲಿ ಬೀಳುವಂತ ಎಲೆಗಳನ್ನ ಕೂಡ ನಾವು ಸಂಗ್ರಹಿಸಿಟ್ಕೊಳ್ತೀವಿ. ಇದನ್ನ ಸಂಗ್ರಹಿಸಿಟ್ಕೊಂಡು ವರ್ಮಿ ಕಂಪೋಸ್ಟ್ ಬೆಡ್ಗಳು ಮಾಡಿದೀವಿ. ಇಲ್ಲಿ ವರ್ಮಿ ಕಂಪೋಸ್ಟ್ ಬೆಡ್ಗೆ ಅದ್ರ ಎಲೆ ಮತ್ತೆ ನಾಟಿ ನಮ್ದು ಹಸುವಿಂದ ಸಗಣಿ ಅದನ್ನ ಹಾಕಿ ವರ್ಮಿ ಬೆಡ್ಗಳನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಗೊಬ್ಬರ ಎಷ್ಟು ಚೆನ್ನಾಗಿದೆ. ಸೊ ಈಗ ಜಸ್ಟ್ ಒಂದು 15-20 ದಿನ ಆಗಿದೆ ಅಷ್ಟೇ ಇದನ್ನ ರೆಡಿ ಮಾಡಿ. ಇದೇನು ತಯಾರಾಗೋದಕ್ಕೆ ನಮ್ಗೆ ಇನ್ನೂ 1 ತಿಂಗಳು ಟೈಮ್ ಬೇಕಾಗುತ್ತೆ. ಇಲ್ಲೊಂದೆರಡು ಮಿನಿಮಮ್ ಎಷ್ಟು ತಿಂಗಳು ಬೇಕು ಸರ್? ಒನ್ಸ್ ನೀವು ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ಇಲ್ಲಿ ಹಸುವಿನ ತೊಪ್ಪೆ ಹಾಕಿದ್ಮೇಲೆ ಎಷ್ಟು ದಿನ ಬೇಕಾಗ್ಬೋದು? ಅದು ಡಿಪೆಂಡ್, ನೀವು ಎಷ್ಟು ವರ್ಮ್ಸ್ ನ ಬಿಡ್ತೀರಾ ಅಲ್ಲಿಗೆ ಅದ್ರ ಮೇಲೆ. ನಾವು ಜಸ್ಟ್ 1 kg ಬಿಟ್ಟಿದೀವಿ, ನಮ್ಗಂತ ಅನ್ಸುತ್ತೆ ಇದೊಂದು 2.5 ತಿಂಗಳು ಬೇಕಾಗ್ತದೆ. ಅದೇ ನೀವು ಒಂದು 4 kg 5 kg ವರ್ಮ್ಸ್ ಬಿಟ್ಟಾಗ ಅದು ಒಂದು 4 kg ಬಿಟ್ರೆ ಅದು ಡೈಲಿ 4 kg ವರ್ಮಿ ಕಂಪೋಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿಗೆ ನಾವು 1 ಟನ್ ಬಿಟ್ಟಿರ್ತೀವಿ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಲ್ಲಿಗೆ ಒಂದು 3 ತಿಂಗಳಲ್ಲಿ ಎಲ್ಲ ಪರ್ಫೆಕ್ಟ್. ಸೊ 1 kg ಹುಳ 1 kg ಗೊಬ್ಬರ ಮಾಡುತ್ತೆ. ಗೊಬ್ಬರನ ಪ್ರತಿದಿನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಮರಿಗಳು ಹಾಕೋದ್ರಿಂದ ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಇದೊಂದು 60 ಡೇಸ್ ಅಲ್ಲಿ ರೆಡಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಇಲ್ಲೊಂದಷ್ಟು 1-2-3 ಬ್ಯಾಗ್ಗಳು ಮಾಡ್ಕೊಂಡಿದೀವಿ. ಇದೇ ತರ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು 10 ಬ್ಯಾಗ್ ಮಾಡೋ ಪ್ಲಾನ್ ಇದೆ ನಮ್ಗೆ. ಸರ್ ಈ ಬ್ಯಾಗ್ ಗೆ ಏನ್ ಖರ್ಚಾಗಬಹುದು ಸರ್? ಈ ಬ್ಯಾಗ್ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ. ನೋಡಿ, ಈ ಬ್ಯಾಗ್ ಎಲ್ಲ ನಿಮ್ಗೆ ಒಂದು 1200 to 1300 ಆಗುತ್ತೆ. ಇದು ಸುತ್ತೂರು KVK ನಲ್ಲಿ ತಂದಿದ್ದು 1950 ರೂಪಾಯಿ. ಓಕೆ, ಗ್ರೀನ್ ಪ್ರೋ ಇದು ನಮ್ಮ ಇದು ಇದ್ರ ಹತ್ರ ಇರೋದು ಯಾವ್ದು ಹೇಳಿ? ಬೇಗೂರ್ ಹತ್ರ ತೊಂಡವಾಡಿ ಅಂತ ಅಲ್ಲಿದೆ. ಅದ್ ಬಿಟ್ಟು ನಾವು ವರ್ಷಕ್ಕೆ ಬೇಕಾದಂತ ದನದ ಗೊಬ್ಬರನ ನಾವು ಈ ವರ್ಷಕ್ಕೆ ಸದ್ಯಕ್ಕೆ ನಮ್ಗೆ ನಮ್ ಪ್ರೊಡಕ್ಷನ್ ಸಾಕಾಗ್ತಾ ಇರ್ಲಿಲ್ಲ ಅಂತ ಹೇಳಿ ಹೊರಗಡೆ ತರಿಸಿದ್ವಿ. ಹೊರಗಡೆಯಿಂದ ತರಿಸಿ ಅಲ್ಲಿ ನೋಡಿ, ಅಲ್ಲಿ ಕಡ್ಡಿ ಕಸಗಳು ಎಷ್ಟಿರ್ತದೆ ಅದನ್ನೆಲ್ಲ ನೀಟಾಗಿ ಆಯಿಸಿ ಅದನ್ನ ಸಪರೇಟ್ ಮಾಡಿ ಈ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸುಡೋಮೋನಸ್ ಮತ್ತೆ ಗೋಕೃಪಾಮೃತ ಹಾಕಿ ಎನ್ರಿಚ್ ಮಾಡ್ಕೊಳ್ತೀವಿ. ಎನ್ರಿಚ್ ಮಾಡ್ಕೊಂಡು ಒಂದು 60 ಡೇಸು ಈ ತರ ನೆರಳಲ್ಲಿ ಒಣಗಿಸಿ
ಅದಕ್ಕೆ ನೀರು ಕೊಟ್ಟು ಪೂರ್ತಿ ತುಂಬಾ ನಮ್ದು ಕಾಫಿ ಪುಡಿ ತರ ಆಗುತ್ತೆ ಅದು. ಬೈ ದ ಟೈಮ್ ಇಟ್ ಗೆಟ್ ಎನ್ರಿಚ್ ಮುಂಗಾರು ಒಳಗಡೆ ಅದನ್ನ ಗಿಡಗಳು ಕೊಟ್ಟು ನಾವು ಅಲ್ಲಿಂದ ನೀರು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್ ಈ ತರ ಗೊಬ್ಬರ ಮಾಡ್ಕೊಂಡ್ರೆ ಏನು ಉಪಯೋಗ ರೈತರಿಗೆ? ನಾವು ಎನ್ರಿಚ್ಡ್ ಎಲ್ಲಾನು ನ್ಯೂಟ್ರಿಷನ್ಸ್ ನ ಫಿಲ್ ಮಾಡಿ ಕೊಡೋದ್ರಿಂದ ಗಿಡಗಳು ಬೇಗ ಡೆವಲಪ್ ಆಗ್ತದೆ. ಮತ್ತೆ ಹೊರಗಡೆಯಿಂದ ಒಳಸುರಿಗಳನ್ನ ತರುವಂತದ್ದು ನಮಗೆ ಕಡಿಮೆ ಆಗ್ತದೆ. ಗಿಡಗಳು ಒಳ್ಳೆ ಡೆವಲಪ್ ಆಗ್ತದೆ. ಒಳ್ಳೆ ಡೆವಲಪ್. ಸೊ ಈ ತರ ಮಾಡ್ಲಿಕ್ಕೆ ಮಿನಿಮಮ್ 3 ತಿಂಗಳು ಬೇಕಾ? 60 ಡೇಸ್ ಇಟ್ಟು ಸಾಕಾಗ್ತದೆ. 60 ದಿನ ಅದು ನೆರಳಲ್ಲಿ ಇಡಬೇಕು. ಜೊತೆಗೆ ಮಾಯಿಶ್ಚರ್ ಕಾಪಾಡಬೇಕು. ಮಾಯಿಶ್ಚರ್ ಕಾಪಾಡೋದಕ್ಕೆ ಅಂತ ನಾವೇನ್ ಮಾಡಿದೀವಿ, ಮೈಕ್ರೋಜೆಟ್ ಗಳನ್ನ ಹಾಕೊಂಡಿದೀವಿ. ಮೈಕ್ರೋಜೆಟ್ಗಳು ಎಲ್ಲಾ ಕಡೆ ಮೈಕ್ರೋಜೆಟ್ ಗಳನ್ನ ಹಾಕೊಂಡು ಕರೆಂಟ್ ಇದ್ದಾಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಇದನ್ನ ಆನ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಮಾಯಿಶ್ಚರ್ ಕಾಪಾಡ್ಕೊಡುತ್ತೆ. ಓಕೆ. ಸೊ ಈ ತರ ಕಾಪಾಡ್ಕೊಂಡ ನಂತರ ಮೈಕ್ರೋ ಆರ್ಗಾನಿಸಮ್ಸ್ ಜೀವಂತವಾಗಿರುತ್ತೆ. ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಆಗಿ ಅದು ಫುಡ್ ಒದಗಿಸ್ಕೊಡುತ್ತೆ. ಫುಡ್ ನೋಡಿದ್ರಲ್ಲ ವೀಕ್ಷಕರೇ, ಸೊ ಯಾವ ತರ ನಮ್ಮ ಹತ್ರ ಇರುವಂತ ಒಂದೇ ಒಂದು ಹಸು ಮತ್ತು ಒಂದು ಮರ ಇದ್ರೆ ಸಾಕು. ಈ ತರ ಓಕೆ, ಎಲ್ಲಾ ಮರಗಳನ್ನ ಕಡ್ದಾಕ್ಬಿಟ್ಟು ಹಸುಗಳನ್ನ ಬೀಳೋ ಅಂತ ತೆಪ್ಪೆನ ಡೈರೆಕ್ಟ್ ಆಗಿ ತಗೊಂಡೋಗಿ ನಾವು ತೋಟಕ್ಕೆ ಕೊಟ್ಬಿಡ್ತೀವಿ. ಈ ತರ ಬರೀ ಒಂದು ಮರ, ಒಂದೇ ಒಂದು ಹಸು ಇಟ್ಕೊಂಡು ಯಾವ ತರ ನಿಮ್ಮ ತೋಟಕ್ಕೆ ಬೇಕಾದಂತ ಎಲ್ಲಾ ತರ ಗೊಬ್ಬರಗಳನ್ನು ಸ್ವಲ್ಪ ತಾಳ್ಮೆಯಿಂದ ನಾವೆಲ್ಲ ಪ್ರಯತ್ನ ಪಟ್ರೆ ಯಾವ ತರ ಇದನ್ನೆಲ್ಲ ಎನ್ರಿಚ್ ಮಾಡಿ ಕೊಡ್ಬೋದು. ಮತ್ತೆ ಈ ತರ ಕೊಡೋದ್ರಿಂದ ಎಲ್ಲ ಏನೇನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ರೆ ಈ ವಿಡಿಯೋದಲ್ಲಿ. ಮತ್ತೆ ಇದೇ ತರದ ಸಾಕಷ್ಟು ಕಂಟೆಂಟ್ಗಳು ಇವ್ರ ತೋಟದಲ್ಲಿದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ನಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.